ಹಲೋ ನಾನೇ ಪ್ರಕಾಶಂ ಸರಾ ಸರ್ ಚೆನ್ನೈ ಮೇಲೆ ಕರೆಕ್ಟ್ ಟೈಮೇ ಏನು ಏನ್ ಸರ್ ಸಡನ್ ಆಗಿ ಕ್ಯಾನ್ಸಲ್ ಮಾಡ್ಬೇಕಾ ಇದನ್ನ ಸ್ವಲ್ಪ ಮುಂಚೆನೆ ಹೇಳಿದ್ರೆ ಟಿಕೆಟ್ ಬೇರೆಯವ್ರು ಯಾರಿಗಾದ್ರೂ ಕೊಡ್ತಿದ್ನಲ್ಲ ಅದಲ್ದಿರ ಗಾಡಿ ಬರೋ ಟೈಮಲ್ಲಿ ನೀವು ಕ್ಯಾನ್ಸಲ್ ಮಾಡಿದ್ರೆ ₹1 ವಾಪಸ್ ಬರಲ್ಲ ನಾನು ಆಮೇಲೆ ಕಾಲ್ ಮಾಡ್ತೀನಿ ನೋಡಿ ಇಲ್ಲಿ ಸ್ಕ್ವಾಡ್ ಅವ್ರು ಇರ್ತಾರೆ ಟಿಕೆಟ್ ಕ್ಯಾನ್ಸಲ್ ಅಂತ ಹೇಳಿದ್ರೆ ನನ್ನ ಕೆಲಸ ಹೋಗುತ್ತೆ ನಾನು ಬೇರೆ ಕಡೆ ಇನ್ನೂ 9 ಟಿಕೆಟ್ ಕೊಡಬೇಕು ಓಕೆ ಓಕೆ ನೀನು ಹೊರಡು ಅಮ್ಮನ್ಗೆ ಹೇಳು ನಾನು ಹೋದ್ಮೇಲೆ ಕಾಲ್ ಮಾಡ್ತೀನಿ ಅಂತ. ಪ್ರಯಾಣಿಕರ ಗಮನಕ್ಕೆ ಚೆನ್ನೈನಿಂದ ಬೆಂಗಳೂರಿಗೆ ತೆರಳಲಿರುವ 2220ನೇ ನಂಬರ್ ಇಲ್ಲಿ ಕುಂಜಮದ ಬಾಯಿ ಎಲ್ಲಿರ್ತಾರೆ? ಇಲ್ಲೇ ಎಲ್ಲೋ ಫೋನಲ್ಲಿ ಮಾತಾಡ್ತಾ ಇದ್ರು ಮೋಸ್ಟ್ಲಿ ಸ್ಕ್ವಾಡ್ ಅವ್ರು ಬಂದ್ರು ಅಂತ ಹೆದರ್ಕೊಂಡು ಹೋಗಿರ್ಬೇಕು. Passengers, your attention please. Train number 2623 Bangalore to Chennai Express will arrive shortly at platform ಇಲ್ಲಿ ನೋಡಿ number 2. ಕುಂಜಮದ ಬಾಯಿ ನೀವೇನಾ? ಅದು ನಾನಂತೂ ಅಲ್ಲ. Train number 354 Varanasi Express ಒಂದ್ ಲೋಕಲ್ ಕಾಲ್ ಮಾಡ್ಬೋದಾ? ಮಾಡ್ಕೊಳ್ಳಿ. ಪ್ಲಾಟ್ಫಾರ್ಮ್ ನಂಬರ್ 3ಗೆ ತೆರಳಲಿದೆ. ಹಲೋ ಕುಂಜಮದ ಬಾಯಿ, ಇದು ನಾನು ರಾಮಾನುಜನ್. ನೀವೆಲ್ಲಿದ್ದೀರಾ? ನಾನು ಸ್ಟೇಷನಲ್ಲೇ ಇದ್ದೀನಿ. ಟಿಕೆಟ್ ಇದೆ ತಾನೇ? ಹೌದೌದು ನನ್ನ ಹೆಂಡತಿ ಅವ್ರ ಅಪ್ಪನೇ ಇಲ್ಲಿ ಸ್ಟೇಷನ್ ಮಾಸ್ಟ್ರು 1 ಗಂಟೆ ಹಿಂದೆ ಹೇಳಿದ್ರೆ ನಾನು ಹೆಂಗ್ ಓಕೆ ಮಾಡಕ್ಕಾಗತ್ತೆ ತುಂಬಾ ಟೈಟ್ ಇದೆ. ಇಲ್ಲಿ ನೋಡಿ ಭಾಯ್, ನಾನು ಹೇಗಾದ್ರೂ ಇವತ್ತು ಹೋಗ್ಲೇಬೇಕು. ಹಾಗಾದ್ರೆ ನಿಮ್ಮನ್ನ ಹೆಗಲ್ ಮೇಲೆ ಕುಡಿಸ್ಕೊಂಡು ಚೆನ್ನೈವರೆಗೂ ಕರ್ಕೊಂಡು ಹೋಗ್ಬಿಡ್ಲಾ? ತಮಾಷೆ ಮಾಡ್ಬೇಡಿ, ಟ್ರೈನ್ ಈಗ ಬಂದ್ಬಿಡುತ್ತೆ. ನೀವ್ ಎಲ್ಲಿದ್ರೆ ಹೇಳಿ. ನಾನ್ ಸ್ವಲ್ಪ ಬಿಸಿ ಇದೀನಿ. ಅಲ್ಲೋಗಿ 9 ಟಿಕೆಟ್ ಕೊಡ್ಬೇಕೇನಿವಾಗ? ಅದನ್ನ ಆಮೇಲೆ ಕೊಡಿ, ಮೊದಲು ನೀವ್ ಎಲ್ಲಿದ್ದೀರಾ ಅಂತ ಹೇಳಿ. ನೀವೆಲ್ಲಿದ್ದೀರಾ ಅಂತ ಹೇಳಿ ನಾನೇ ಬರ್ತೀನಿ. ನಾನು ಈ ಸ್ಟೇಷನ್ ಒಳಗಡೆ ಒಂದು ಬುಕ್ ಸ್ಟಾಲ್ ಇದೆಯಲ್ಲ, ಅಲ್ಲಿಂದಾನೇ ಕಾಲ್ ಮಾಡ್ತಾ ಇರೋದು. ನಾನು ಅದ್ರ ಮುಂದೆನೇ ಇದ್ದೀನಿ. ಹೌದು. ನೀವ್ ಇಲ್ಲೇ ಇದ್ದೀರಾ? ಇಲ್ಲಿ ನೋಡಿ, ಪ್ರಕಾಶ್ ಸರ್ ಅವ್ರ ವೈಫ್ ಇವತ್ತು ಹೋಗ್ತಾ ಇಲ್ಲ, ಟಿಕೆಟ್ ಕ್ಯಾನ್ಸಲ್ ಮಾಡಿದಾರೆ. ಬೇಕಾದ್ರೆ ಆ ಚಾನ್ಸಲ್ಲಿ ಹೋಗಿ. ಬೇರೆಯವ್ರ ಟಿಕೆಟ್ ಅಲ್ಲ, ಅದು ರಿಸ್ಕ್. ಕಡೆಗಳಿಗೆ ಸ್ವಂತ ಹೆಸರಲ್ಲಿ ಟಿಕೆಟ್ ತೊಗೊಳಕ್ ನಾನೆಲ್ಲಿಗೆ ಹೋಗ್ಲಿ? ಪೊಲೀಸವ್ರು ಏನಾದ್ರು ಹಿಡ್ಕೊಂಡ್ರೆ ಒಳಗೆ ಹಾಕ್ಬಿಡ್ತಾರೆ, ಬೇಡ ಅಲ್ವಾ? ಭಾಯ್ ಇಲ್ಲಿ ನೋಡಿ, ನಿಂತ್ಕೊಳ್ಳಿ. ಹೆಂಡತಿ ಎಲ್ಲಿ ಅಂತ ಟಿ ಕೇಳಿದ್ರೆ? ಹೆಂಡತಿ ಡ್ರೈವರ್ ಜೊತೆ ಓಡೋದ್ಲು ಅಂತ ಹೇಳು. ಇನ್ನೇನು ಹೇಳ್ಬೇಕು? ನಿಂಗೆ ಟಿಕೆಟ್ ಬೇಕು ಅಂದ್ರೆ ₹2500 ಕೊಡು, ಫಸ್ಟ್ ಕ್ಲಾಸ್ ಟಿಕೆಟ್. ಆಮೇಲೆ ನಿನ್ ಹೆಂಡತಿ ಜೊತೆಗೆ ಬಂದಿಲ್ಲ ಅಂತ ಹೇಳಿದ್ರೆ ಅದನ್ನ ಟಿ ಪೇಪರ್ ಅಲ್ಲಿ ಬರ್ಕೊಡ್ತಾರೆ. ಅದನ್ನ ಚೆನ್ನೈಯಲ್ಲಿ ಕೊಟ್ರೆ ರೀಫಂಡು ಸಿಗತ್ತೆ, ಗೊತ್ತಾಯ್ತಾ? ತಗೊಳ್ಳಿ, ಏನು ತೊಂದರೆ ಆಗಲ್ಲ ಅಲ್ವಾ? ಏನ್ ತೊಂದ್ರೆ? ದಿನ 1000 ಜನ ಆ ಕಡೆಯಿಂದ ಈ ಕಡೆ ಕಳಿಸ್ತಾ ಇರ್ತೀನಿ. ಗಾಡಿ ಬಂತು, ಬೇಗ ಹೋಗಿ. ನಾನು ಇನ್ನೂ ಅಲ್ಲಿ ಹೋಗಿ 9 ಟಿಕೆಟ್ ಕೊಡ್ಬೇಕು. ಟಿಕೆಟ್ ಕೊಡಿ. ತಗೊಳ್ಳಿ. ಹಲೋ ಪ್ರಕಾಶ್ ಸರ್ ತಾನೆ? ನಿಮ್ಮ ಟಿಕೆಟ್ ನಾ ತುಂಬಾ ಕಷ್ಟಪಟ್ಟು ಕ್ಯಾನ್ಸಲ್ ಮಾಡಿದೆ, ಆದ್ರೆ ₹10 ಸಿಗಲ್ಲ. ನೋಡಿ, ನಾನಿಲ್ಲೂ ಅಲ್ಲಿ ಹೋಗಿ 9 ಟಿಕೆಟ್ ಕೊಡಬೇಕು. ಓಕೆ? ಪ್ರಯಾಣಿಕರ ಗಮನಕ್ಕೆ ಮಂಗಳೂರಿನಿಂದ ಗೋವಾಗೆ ಹೊರಡುತ್ತಿರುವ 5527ನೇ ನಂಬರ್ ಎಕ್ಸ್ಪ್ರೆಸ್ ಟ್ರೈನ್ ಇನ್ನು ಸ್ವಲ್ಪ ಹೊತ್ತಿನಲ್ಲೇ 1ನೇ ನಂಬರ್ ಪ್ಲಾಟ್ಫಾರ್ಮ್ ನಿಂದ ತೆರಳಲಿದೆ. ಪ್ಯಾಸೆಂಜರ್ಸ್, ಸ್ವಲ್ಪ ಬೇಗ ಬನ್ನಿ. ಟ್ರೈನ್ ನಂಬರ್ ಹಲೋ, ನೀವು ಹೋಗಿ ಬೇಗ, ನೀವು ಹೋಗಿ ಬೇಗ. ಇಲ್ಲಿ ಬನ್ನಿ. ಟ್ರೈನ್ ನಂಬರ್ 2 ಎಲ್ಲಿ ಇಲ್ಲ 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 ಇಲ್ಲ. ಇದೆ. ಬಾ ಬಾ ಬಾ, arrive shortly ಕೆಳಗಿಳಿಸಿ. ಸರ್, ಹೆಂಡತಿ ಟಿಕೆಟ್ ಕ್ಯಾನ್ಸಲ್ ಮಾಡೋದು ಬೇಡ. ಇವರೇ ನಿಮ್ಮ ಹೆಂಡತಿ ಅಂತ ಟಿ ಹತ್ರ ಹೇಳಿದ್ರೆ ಆಯ್ತು. ಒಂದು ₹500 ಅವರು ಕೊಡ್ತಾರೆ. ಇನ್ನೂ ಸಮಸ್ಯೆ ಜಾಸ್ತಿ ಮಾಡ್ತಾ ಇದ್ರಲ್ಲ ಭಾಯ್. ಯಾರನ್ನೋ ಹೆಂಡತಿ ಅಂತ ಹೇಗೆ ಹೇಳೋದು? ಮತ್ತಿನ್ನೇನು, ಸ್ವಂತ ಹೆಂಡತಿನೇ ಹೆಂಡತಿ ಅಂತ ಹೇಳಕ್ಕೆ ಟಿ ಪರ್ಮಿಷನ್ ಬೇಕಾ? ಅಯ್ಯೋ, ಇಲ್ಲಿ ನೋಡಿ, ಏನೇನೋ ಸುಳ್ಳು ಹೇಳೋ ಈ ಕಾಲದಲ್ಲಿ ಈ ಚಿಕ್ಕ ಸುಳ್ಳು ನಿಮ್ ಕೈಲಿ ಹೇಳಕ್ಕಾಗಲ್ವಾ? ಅಯ್ಯೋ ಬಾಯ್, ಇಲ್ಲಿ ನಾನು ಮಾತು ಕೇಳಿ. ಏನು ಹೇಳ್ಬೇಡಿ, ನಾನು ಇಲ್ಲ ಅಲ್ಲಿ ಹೋಗಿ 9 ಟಿಕೆಟ್ ಕೊಡ್ಬೇಕು. ಬಿಡಿ ನನ್ನ. ಸರ್ ಬರ್ತೀನಿ ಸರ್, ಟಾಟಾ. ಕುಂಜಮತ್ ಬಾಯ್, ಇದ್ಯಾಕೋ ದೊಡ್ಡ ಸಮಸ್ಯೆ ಆಗೋ ಥರ ಕಾಣ್ತಿದೆ. ನೀವು ಸ್ವಲ್ಪ ಎದ್ದೇಳ್ತೀರಾ? ಸ್ವಲ್ಪ ಹೊತ್ತು ಹೊರಗಡೆ ಇರಿ. ಟಿಟಿಗೆ ಹೇಳಿದ್ರೆ ಲೇಡೀಸ್ ಕಂಪಾರ್ಟ್ಮೆಂಟಲ್ಲಿ ಸೀಟ್ ಸಿಗುತ್ತೆ. ಒಂದು ಇಡೀ ರಾತ್ರಿ ಟೆನ್ಷನಲ್ಲಿ ಟ್ರಾವೆಲ್ ಮಾಡೋದಾದ್ರೂ ಹೇಗೆ? ನಾನು ಹೇಳೋದನ್ನ ಕೇಳ್ತೀರಾ? ದೇವ್ರೇ, ನನಗೆ ಗೊತ್ತಿರೋರು ಯಾರಾದರೂ ನೋಡ್ಬಿಟ್ರೆ, ಮದುವೆನೇ ಆಗದೆ ಇರೋ ನಾನು ಒಂದೇ ಬೋಗಿನಲ್ಲಿ ಒಂದು ಸುಳ್ಳು ಹೆಂಡತಿ ಜೊತೆ. ನನಗೆ ಮನೇಲಿ ಹುಡುಗಿ ನೋಡ್ತಾ ಇದ್ದಾರೆ, ಅದು ಗೊತ್ತಾ? ನೀವು ಸ್ವಲ್ಪ ಹೊರಗಡೆ ಇರ್ತೀರಾ ಪ್ಲೀಸ್? ಬೇಕಾದ್ರೆ ನೀವ್ ಹೋಗ್ರಿ. ನಿಮಗ್ ಬೇಕು ಅಂದ್ರೆ ಟಿಕೆಟ್ ಕೈಯಲ್ಲಿ ಕೊಟ್ಟು ಟ್ರೈನ್ ಚೈನ್ ಇಲ್ದು ಆಚೆ ಹೋಗ್ರಿ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಈ ಟ್ರೈನ್ ನಲ್ಲಿ ಮೊದಲು ಹತ್ತಿದ್ದು ನಾನೇನೆ. ಅದಕ್ಕೆ ಏನ್ ಮಾಡೋಣ ಇವಾಗ? ಸ್ವಂತ ಹೆಸರಲ್ಲಿ ಒಂದು ಟಿಕೆಟ್ ಇಲ್ವಲ್ಲ? ತಗೋ, ಪೋರ್ಟರ್ ಹೇಳಿದ ದುಡ್ಡು. ಒಂದು ಎಮರ್ಜೆನ್ಸಿ ಇದ್ದಿದ್ರಿಂದ ಹೀಗಾಯ್ತು. ಅಮ್ಮ ಬಾತ್ರೂಮಲ್ಲಿ ಬಿದ್ಬಿಟ್ರು. ಫೋನ್ ಬಂದಿದ್ರಿಂದ ಅರ್ಜೆಂಟ್ ಆಗಿ ಹೊರಟ್ಬಿಟ್ಟೆ. ನಾನು ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ಮೇಲೆ ನೀನು ಬೀಳ್ಬೇಕಿತ್ತು ಅಂತ ಅಮ್ಮನ ಹತ್ರ ಹೇಳಕ್ಕಾಗತ್ತಾ? ನೀವು ಕಾಣಿಸ್ಲಿಲ್ವಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಏನ್ ಸರ್, ಚೆನ್ನಾಗಿದ್ದೀರಾ? ತಗೊಳ್ಳಿ, ನಾವು ಮಿಸ್ಟರ್ ಅಂಡ್ ಮಿಸ್ಸಸ್ ಪ್ರಭಾಕರ್. ಸಾರಿ, ನಾನು ಸಡನ್ ಆಗಿ ನನ್ನ ಬ್ರದರ್ ಹೆಸರನ್ನು ಹೇಳಿಬಿಟ್ಟೆ. ನಾವು ಮಿಸ್ಟರ್ ಅಂಡ್ ಮಿಸ್ಸಸ್ ಪ್ರಕಾಶ್.
ನಿಮ್ಮ ಹತ್ರ ಇರೋ ಈ ಟಿಕೆಟ್ ನಾವಿಬ್ರು ಒಟ್ಟಿಗೆ ಹೋಗಿ ಬುಕ್ ಮಾಡಿದ್ದು. ಅನುಮಾನ ಏನು ಇಲ್ವಲ್ಲ ಸರ್? ಏನಕ್ಕೆ? ತುಂಬಾ ಜನ ಸುಳ್ಳು ಟಿಕೆಟ್ ಅಲ್ಲಿ ಪ್ರಯಾಣ ಮಾಡ್ತಾರೆ ಅಂತ ಕೇಳಿದ್ದೆ. ಈ ಮಿಸ್ಟರ್ ಅಂಡ್ ಮಿಸಸ್ ಪ್ರಕಾಶ್ ಯಾವತ್ತೂ ಹಾಗೆ ಮಾಡಲ್ಲ. ನಾವ್ ಯಾವತ್ತೂ ಹಾಗೆ ಮಾಡಲ್ಲ. ನಾನೇನು ಹೇಳಿಲ್ವಲ್ಲ. ಅದು ನಿಮ್ ದೊಡ್ಡ ಗುಣ. ಅದನ್ನ ಹೇಳೋದು ನನ್ನ ಕರ್ತವ್ಯ. ಓಹ್, ಸದ್ಯಕ್ಕೆ ಎಸ್ಕೇಪ್ ಆದೆ. ನನ್ನ ಆಕ್ಟಿಂಗಿಗೆ ಟಿ ಬಿದ್ದು ಹೋದ್ರು. ಪಂಚಾಯಿತಿ ಪ್ರೋಗ್ರಾಮಲ್ಲಿ ಬೆಸ್ಟ್ ಆಕ್ಟರ್ ಅನ್ನಿಸ್ಕೊಳ್ಳೋದು ಸುಲಭನಾ? ಆತರ್ ಯಾರೋ ಹೊಸಬ ಅನ್ಸುತ್ತೆ. ನಿಮ್ಮ ಹತ್ರ ಇನ್ನೊಂದು ಬುಕ್ ಇದ್ದಿದ್ರೆ ನಾನು ಓದ್ತಾ ಇರ್ತಿದ್ದೆ. ಇದೆಯಾ? ಬೇರೆ ಬುಕ್ ಇದೆಯಾ? ಇಲ್ಲ. ಯಾರಾದ್ರೂ ಓದ್ತಾ ಇದ್ರೆ ನನಗೆ ನಿದ್ದೆ ಬರುತ್ತೆ. ನಾನು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇರೋ ಕಂಪ್ನಿಗೆ ದಿಢೀರ್ ಅಂತ ಅಮ್ಮನ ಫೋನ್ ಬಂತು. ಲೋ ರಾಮು, ನಾನು ಬಾತ್ರೂಮಲ್ಲಿ ಬಿದ್ಬಿಟ್ಟೆ ಅಂತ ಒಂದೇ ಸಮ ಅಳು. ಈ ಮಧ್ಯದಲ್ಲಿ ಓದೋದಕ್ಕೆ ಬುಕ್ ತಗೊಳ್ಳೋದಿಲ್ಲಿ. ಅಯ್ಯಯ್ಯೋ, ನಾನು ನಿಜವಾದ ಹೆಸರು ಹೇಳಿದ್ದನ್ನ ಟಿ ಕೇಳಿಸ್ಕೊಂಡ್ರಾ? ನನ್ನ ಪೂರ್ತಿ ಹೆಸರು ರಾಮಾನುಜ. ಕನ್ನಡದಲ್ಲಿ ರಾಮಾನುಜಾಚಾರ್ಯ ಅಂತ ಒಬ್ರಿದ್ರು. ಅವ್ರ ಹೆಸರು ಕೇಳಿದ್ದೀರಾ? ಅವರು ಅಂದ್ರೆ ಅಮ್ಮನಿಗೆ ತುಂಬಾ ಇಷ್ಟ. ಅದಕ್ಕೆ ಆ ಹೆಸರನ್ನ ನನಗಿಟ್ಟಿದ್ದಾರೆ. ನಾನು ಅಷ್ಟೊಂದು ದೊಡ್ಡ ವ್ಯಕ್ತಿ ಏನಲ್ಲ. ಓದಿದ್ದು ಸಿವಿಲ್ ಇಂಜಿನಿಯರಿಂಗ್. ಅದರಿಂದ 3 ಸ್ಟಾರ್ಸ್ ಬಿಲ್ಡಿಂಗ್ ಅನ್ನೋ ಕಂಪ್ನಿಲಿ ನನಗೆ ಕೆಲಸ ಸಿಕ್ತು. ನೀವು ಬೆಂಗಳೂರಿನಲ್ಲಿ ಓದ್ತಾ ಇದ್ದೀರಾ ಅಥವಾ ಕೆಲಸ ಮಾಡ್ತಾ ಇದ್ದೀರಾ? ಓ, ಓದ್ಕೊಂಡೇ ಕೆಲಸ ಮಾಡ್ತಾ ಇದ್ದೀರಾ. ನನ್ನ ಹೆಸರು ರಾಮಾನುಜ ಆದರೂ ಪ್ರೀತಿಯಿಂದ ರಾಮು ಅಂತ ಕರೀತಾರೆ. ನೀವು ಕೂಡ ಹಾಗೆ ಕರಿಬೋದು. ಏನಕ್ಕೆ? ಅಲ್ಲ, ಕರೆಯುವಂಥ ಸಂದರ್ಭ ಬಂದ್ರೆ. ಬಂದಿಲ್ವಲ್ಲ. ಅದು ಸರಿನೇ, ಬರಲ್ಲ ಅಲ್ವಾ? ಕೊಡಿ ಇಲ್ಲಿ ನನಗೆ. ಅಯ್ಯೋ, ಪರವಾಗಿಲ್ಲ. ಚಿಕನ್ ಕರಿನೇ ಅಲ್ವಾ? ನಾನು ನಾನ್ ವೆಜಿಟೇರಿಯನ್ನೇ. ಚಪಾತಿ ಚಿಕನ್ ಕರಿ ಒಳ್ಳೆ ಕಾಂಬಿನೇಷನು, ಅದರಲ್ಲೂ ಟ್ರೈನ್ ಜರ್ನಿನಲ್ಲಿ. ಹಾ, ನೀವ್ ತಿನ್ನಿ. ನಾನು ಊಟ ಮಾಡ್ಕೊಂಡೇ ಬಂದೆ ಮನೆಯಿಂದ. ವೈಫ್ಗೆ ಟಿಫನ್ ಕ್ಯಾರಿಯರ್ ಓಪನ್ ಮಾಡ್ಕೊಡುವಾಗ ಚೆಲ್ಲೋಯ್ತು. ಅವಳು ಚಪಾತಿ ಚಿಕನ್ ಕರಿ ತಿಂತಾ ಇದ್ದಾಳೆ. ನಾನ್ ವೆಜಿಟೇರಿಯನ್ ಅಲ್ವಾ, ನಾನ್ ಸ್ವಲ್ಪ ಹಣ್ಣು ತಿನ್ಕೊಂಡೆ. ವಾಶ್ ಮಾಡ್ಕೊಳ್ಳಿ. ನಾನ್ ಯಾರು ಅಂತ ಗೊತ್ತಾ? ನನ್ ಪಕ್ಕದ ಬರ್ತಲೇ ಇರೋ ಮಿಸ್ಟರ್ ಅಂಡ್ ಮಿಸಸ್ ಪ್ರಕಾಶ್. ಟಿಕೆಟ್ ಟಿ ಚೆಕ್ ಮಾಡಾಯ್ತು, ಯಾವ ಪ್ರಾಬ್ಲಮೂ ಇಲ್ಲ. ನನ್ನ ಹೆಂಡತಿ ಈಗ ಚಿಕನ್ ತಿಂತಾ ಇದ್ದಾಳೆ, ಮಿಸಸ್ ಪ್ರಕಾಶ್. ನೀವು ಕೈ ತೊಳ್ಕೊಳ್ಳಿ. ಮಿಸ್ಟರ್ ಅಂಡ್ ಮಿಸಸ್ LU ಅಂದ್ರೆ ಮಿಸ್ಟರ್ L ನಾನು ಲೋಯರ್ ಬರ್ತ್, ಮಿಸಸ್ ಅಪರ್ ಬರ್ತ್. ಬದಲಾಯಿಸಕ್ಕಾಗತ್ತಾ ಗೊತ್ತಿಲ್ಲ, ಆದ್ರೆ ಟಿ ಬಂದ ಕೇಳ್ತೀನಿ. ನಿಮ್ಗೆ ಮೇಲ್ಗಡೆ ಮಲ್ಗೋದಿ ಕಷ್ಟ ಆಗತ್ತೆ ಅಂತ. ನಾನ್ ಹೆಲ್ಪ್ ಮಾಡ್ತೀನಿ. ನಾನೊಬ್ಬ ವೆಯ್ಟ್ ಲಿಫ್ಟ್ ಚಾಂಪಿಯನ್. ನಾರಾಯಣ. ಸರ್, ಡೋರ್ ಹಾಕೊಳ್ಳಲ್ವಾ? ಟ್ರೈನಲ್ಲಿ ಕಳ್ಳರ ಸಮಸ್ಯೆ ತುಂಬಾನೇ ಇದೆ. ಆದ್ರೆ ನಾನು ಲೈಟ್ ಆಫ್ ಮಾಡಿಲ್ವಲ್ಲ. ನಾವು ಮನೆಯಲ್ಲೂ ಹಾಗೇನೆ. ಏನಾದ್ರೂ ಕಳ್ದು ಹೋದ್ರೆ ನನ್ನ ಹತ್ರ ಅಂತೂ ಕೇಳಬಾರ್ದು.
ಅಯ್ಯೋ ಹಲೋ, ಹಿಂಗ್ ಗೊರ್ಕಿ ಹೊಡೆದ್ರೆ ನಾವ್ ಹೆಂಗ್ ಮಲ್ಕೊಳ್ಳೋದು? ಸಾರಿ ಸಾರಿ ಸಾರಿ, ಇದೇ ನನ್ನ ಸಮಸ್ಯೆ. ಕಣ್ಣು ಮುಚ್ತಾ ಇದ್ದ ಹಾಗೆ ಗೊರ್ಕೆ ಹೊಡಿತೀಯ ಅಂತಾರೆ. ನೀವು ಮಲ್ಕೊಳ್ಳಿ, ಇನ್ ಬರಲ್ಲ. ಬಂದ್ಬಿಡ್ತಾ? ಕೊಲಿ ಕೊಲಿ ಸರ್, ಕೊಲಿ 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 ಕೊಡಿ ಮೇಡಮ್, ನಾನು ತಗೋತೀನಿ. Take this. ಕೊಡಿ. ಯೋ ಏನೋ ಮಾಡ್ತಾ ಅದಲ್ಲ. ಇದಲ್ಲ ಇದಲ್ಲ, ಇದು ನಂದು. ಸರಿ ಆಯ್ತು. ಹುಷಾರು, ಹುಷಾರಾಗಿ ಜಾಗ್ರತೆ. ಇಟ್ಕೋ. ಒಂದ್ ನಿಮಿಷ, ನಿಮ್ ಹೆಸರನ್ನ ನೀವು ಹೇಳಲೇ ಇಲ್ಲ. ಅದೇ ಹೇಳಿದ್ನಲ್ಲ. ಅದು ಅಂತೂ ಸಿಕ್ತಿಯಲ್ಲ, ಬಂದೇ ಇರು. ನನ್ ಗೆಸ್ಸಿಂಗ್ ಹೇಗಿತ್ತು? ನೀನ್ ಇದೇ ಗಾಡಿಲಿ ಬರ್ತೀಯಾ ಅಂತ ನನ್ ಗೆಸ್ಸಿಂಗ್ ಹೇಗಿತ್ತು? ನಿನ್ಗೆ ಚೆನ್ನಾಗಿದೆ. ಬಾತ್ರೂಮ್ ಅಲ್ಲಿ ಬಿದ್ದೋಗಿದ್ದಮ್ಮ ಚೆನ್ನಾಗಿದಾರ ತಾನೇ? ಕೊಲೆ ಕೊಲೆ ಅದನ್ನ ಮುಟ್ಬೇಡಪ್ಪ ನೀನು. ಹೋಗಯ್ಯ. ನೋಡಿ, ಅಮ್ಮ ಬಾತ್ರೂಮ್ ನಲ್ಲಿ ಬಿದ್ರು ಅನ್ನೋದೇನೋ ನಿಜಾನೇ, ಆದ್ರೆ ಏನು ಪೆಟ್ಟಾಗಿಲ್ಲ. ಗೊತ್ತು, ನೀನ್ ನೋಡ್ಬೇಕು ಅಂದ್ರೆ ನಿಮ್ಮಮ್ಮ ಬಾತ್ರೂಮ್ ಅಲ್ಲಿ ಬೀಳ್ತಾರೆ, ಅದು ಅವ್ರ ಟ್ರಿಕ್. ನಾನ್ ಕೇಳ್ತಿರೋದು ಬೇರೆ ಏನು ಅಲ್ಲ, ನಿಮ್ಮಮ್ಮ ಯಾಕೆ ಇಲ್ಲಿ ಬಂದ್ ನಿನ್ ಜೊತೆ ಇರಲ್ಲ ಅಂತ. ಕೋಳಿಗಳನ್ನ ಯಾರು ನೋಡ್ಕೋತಾರೆ, ಬೆಕ್ಕಿಗೆ ಯಾರು ಊಟ ಹಾಕ್ತಾರೆ, ಹಸ್ಗಳಿಗೆ ಯಾರು ಹುಲ್ಲು ಹಾಕ್ತಾರೆ, ಇದನ್ನ ಅಮ್ಮ ಕೇಳೋದು. ಎಲ್ಲ ಬಿಟ್ಟು ಬರ ಕೇಳು, ಇಲ್ಲದೆ ಇದ್ರೆ ನಿನ್ ದುಡ್ದಿದ್ ಸಂಬಳ ಎಲ್ಲ ರೈಲ್ವೆ ಟಿಕೆಟ್ಗೆ ಖರ್ಚಾಗುತ್ತೆ. ಬೇರೆ ಏನಾದ್ರು ಬಿಟ್ಟಿದ್ಯಾ? ಏನೂ ಇಲ್ಲ. ನಡಿ ಲೇಟ್ ಆಗ್ತಿದೆ.